ನಿಮ್ಮ ತಂದೆ ಸತ್ಯಮೂರ್ತಿ ಮಾತನಾಡುವುದು. ಹಾ ಹೇಳಿ ಡ್ಯಾಡಿ. ನರಸಿಂಹ, ನಿನ್ನ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕು. ನಮ್ಮ ದುರ್ಗಾದೇವಿ ದೇವಸ್ಥಾನ ಬಾ. ಓಕೆ ಡ್ಯಾಡಿ, ಓಕೆ. ಓಹೋ, ನನ್ನ ತಂದೆ ಬೇಗನೆ ಬರುವುದಕ್ಕೆ ಹೇಳಿದರು, ಇನ್ನೂ ಬಂದೇ ಇಲ್ವಲ್ಲ. ನಿಂತ್ಕೊ ನರಸಿಂಹ, ನಿಂತ್ಕೋ. ನಾನು ಒಬ್ಬ ಒಳ್ಳೆ ವ್ಯಕ್ತಿಗೋಸ್ಕರ ಕಾಯುತ್ತಿದ್ದೇನೆ, ಸುಮ್ಮನೆ ಹೊರಟು ಹೋಗು. ನರಸಿಂಹ, ನೀನು ಹುಡುಕುತ್ತಿರುವ ವ್ಯಕ್ತಿ ಬೇರೆ ಯಾರೋ ಅಲ್ಲಪ್ಪ, ಅದು ನಾನೇ. ಅಂದರೆ ನಿಮ್ಮ ತಂದೆ ಸತ್ಯಮೂರ್ತಿ ಕಣಪ್ಪ ನಾನು. ಹಾಗಾದರೆ ನೀನು ಈ ಏಷ್ಯಾದಲ್ಲಿ ಆ ಗೌಡನ ಮನೆಯಲ್ಲಿ ಏಕೆ ಇದ್ದೀಯಾ? ನರಸಿಂಹ, ಅದೊಂದು ದುರಂತ ಕತೆ. ನಮ್ಮ ತಂದೆ ಆ ದೇಸಾಯಿ ಎದುರಿಗೆ ಇಲೆಕ್ಷನ್ ನಿಂತಿದ್ದನಂತೆ. ಅದಕ್ಕೆ ಆ ದೇಸಾಯಿ ನನ್ನ ಎದುರಿಗೆ ನಿಲ್ಲಬೇಡ, ಸರಿದುಕೋ ಎಂದರಂತೆ. ಆಗ ಆ ದೇಸಾಯಿ ನನ್ನ ಎದುರು ನಿಂತವರು ಯಾರೂ ಬದುಕಬಾರದೆಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿ ಒಡ ಹುಟ್ಟಿದವರು ಮತ್ತು ನಮ್ಮ ಅಣ್ಣ ತಂಗಿದರನ್ನು ಆ ಬೆಂಕಿಯಲ್ಲಿ ಸುಟ್ಟು ಹಾಕಿದನಪ್ಪ ಕೆಟ್ಟ ಗೌಡ. ಆಗ ನಾನಿನ್ನು ಚಿಕ್ಕವನು, ಬಾಗಲಕೋಟೆಯಲ್ಲಿ ಶಾಲೆ ಕಲಿತಿದ್ದೆ. ಆ ಘಟನೆ ತಿಳಿದುಕೊಂಡು ಆ ಗೌಡನ ಮೇಲೆ ಸೇರಿ ತೀರಿಸಿಕೊಳ್ಳಬೇಕೆಂದು ಸತ್ಯಮೂರ್ತಿ ಎಂಬ ಹೆಸರನ್ನು ಕಿತ್ತು ಹಾಕಿ ಮಾಯಾಜಾಲದಿಂದ ಮುನಿಯ ಎಂದು ಹೆಸರಿಟ್ಟುಕೊಂಡು ಆ ಗೌಡನ ಮನೆಗೆ ಗುಮಾಸ್ತನಾಗಿ ಸೇರಿಕೊಂಡೆ. ನರಸಿಂಹ, ಅಷ್ಟೇ ಅಲ್ಲ ನರಸಿಂಹ, ನೀನು ನನ್ನ ಮಗನೇ ಅಲ್ಲ. ಅಪ್ಪ, ಏನು ಹೇಳ್ತಾ ಇದೆಯಾ ನೀನು? ಹೌದು ನರಸಿಂಹ, ನಿಮ್ಮ ತಂದೆ ಒಬ್ಬ ಧರ್ಮಾಧಿಕಾರಿ. ಬಡ ಬಗ್ಗರಿಗೆ ದೀನ ದಲಿತರೆಂದರೆ ಕಷ್ಟ ಎಂದರೆ ಕರಗುವ ಕರುಣಾಮಯಕನಪ್ಪ ನಿಮ್ಮ ತಂದೆ. ಆ ಧರ್ಮವಂತನು ಕಂಡರೆ ನಂಜೇಗೌಡರೆಂದರೆ ಇಡೀ ಊರಿಗೆ ಊರು ಅವರ ಹಿಂದೆ ಇರುತ್ತಿತ್ತು. ಆ ಧರ್ಮವಂತನು ಕಂಡು ಆ ದೇಸಾಯಿ ಗೌಡಗೆ ಸಹಿಸಿಕೊಳ್ಳಲಾಗದೆ ನೀನು ಹುಟ್ಟಿದ 5 ದಿನದಲ್ಲಿ ನಿನ್ನ ಹೆಸರು ಕಾರ್ಯದಲ್ಲಿ ತನ್ನ ಆಳುಗಳನ್ನು ಕಳುಹಿಸಿ ಉಣ್ಣುವ ಊಟದಲ್ಲಿ ವಿಷ ಬೆರೆಸಿ ವಂಶವನ್ನೇ ಸರ್ವನಾಶ ಮಾಡಿಬಿಟ್ಟನಪ್ಪ ಕೆಟ್ಟ ಗೌಡ. ಆಗ ನೀನಿನ್ನೂ ಚಿಕ್ಕವನು. ನಿನ್ನನ್ನು ನಾನೇ ಹೊತ್ತುಕೊಂಡು ಹೋಗಿ ನರಸಿಂಹ ಎಂದು ಹೆಸರಿಟ್ಟು ಆ ಕೆಟ್ಟ ಗೌಡನ ಅಟ್ಟಾಸ ಮೆಟ್ಟೆ ಹಾಕಿ ಮೆರೆದಕ್ಕೆ ಗಂಡದ ವೀರನಾಗಿ ಬೆಳೆಸಿದನಪ್ಪ ನಿನ್ನನ್ನು. ಲೇ ಮಗನ ಗೌಡ, ಲೇ ಗೌಡ, ಆ ಸತ್ತು ಹೋದ ನನ್ನ ತಂದೆ ತಾಯಿಯ ಹೆಸರನ್ನು ನೆನಪಿಸಿ ನನ್ನ ಮನಸ್ಸಿಗೆ ಮತ್ತಷ್ಟು ನೋವನ್ನು ಮಾಡಿಬಿಟ್ಟೆ. ಆದರೆ ನಿನ್ನ ತಂದೆ ನೋವನಲ್ಲ ಎಂದು ಹೇಳಿ ಮತ್ತೆ ನನ್ನನ್ನು ಅನಾಥನಾಗಿ ಮಾಡಿಬಿಟ್ಟೆ. ಆದರೆ ನನ್ನ ತಂದೆ ತಾಯಿಯವರನ್ನು ಕೊಂದಂತ ಆ ದೇಸಾಯಿ ಗೌಡನ ದೇಹವನ್ನು ನನ್ನ ಮನ ಬಂದಂತೆ ಕೊಚ್ಚಿ ಹಾಕಿ ಬರುತ್ತೇನೆ ಅಪ್ಪ, ಕೊಚ್ಚಿ ಹಾಕಿ ಬರುತ್ತೇನೆ. ನಿಲ್ಲು ನರಸಿಂಹ, ನಿಲ್ಲು. ಆ ಗೌಡನ ಅಂತ್ಯಕಾಲ ಮುಗಿತಾ ಬಂದಿದೆ. ಅಂದು ಆ ಪ್ರಶಾಂತನ ತಾಯಿಯನ್ನು ಕೊಲೆ ಮಾಡಿದವರು ಬೇರೆ ಯಾರೋ ಅಲ್ಲಪ್ಪ, ಆ ಗೌಡನ ತಮ್ಮ ಗಜೇಂದ್ರ. ಇಂದು ಅದೇ ಪ್ರಶಾಂತರ ತಂಗಿಯನ್ನು ಬಲಾತ್ಕರಿಸಲು ಹೊತ್ತುಕೊಂಡು ಬರಲು ಹೇಳಿದ್ದಾನೆ. ನೀನು ಬೇಗ ಹೋಗಿ ಆ ಹೆಣ್ಣಿನ ಮಾನ ಪ್ರಾಣ ಕಾಪಾಡು ನರಸಿಂಹ, ಹೆಣ್ಣಿನ ಮಾನ ಪ್ರಾಣ ಕಾಪಾಡು. ಹಳ್ಳಿಯಲ್ಲಿ ನಿನ್ನ ಮನಬಂತಿ ಆಟವಾಡುತ್ತಿರುವೆಯಾ ಹಲಕ ನನ್ನ ಮಗನೇ? ನಿನ್ನ ಅಟ್ಟಾಸವನ್ನು ಅಂತ್ಯ ಹಾಡಲು ಬರುತ್ತಿದ್ದಾನೆ ಈ ಊರಿಗೆ ಅತ್ತ ಉಗ್ರ ನರಸಿಂಹ. ಇದೇನು ನರಸಿಂಹ, ಇಂಥ ಮನೆ ಮುರುಕಣ್ಣನ ಮಕ್ಕಳ ಜೊತೆ ನಿಂದೇನು ಮಾತು? ಪ್ರಶಾಂತ, ಅದು ಏ ಮುನಿಯ, ನಿಲ್ಲಿಸೋ ನಿನ್ನ ನಾಟಕವನ್ನ. ಪ್ರಶಾಂತ, ಇವನು ಬೇರೆ ಯಾರು ಅಲ್ಲ ಪ್ರಶಾಂತ, ನನ್ನ ತಂದೆ ಸತ್ಯಮೂರ್ತಿ. ಇದೇನು ಹೇಳ್ತೀರಿ ಓ ನರಸಿಂಹ? ಹೌದು ಪ್ರಶಾಂತ, ನಡೆದ ಘಟನೆಯನ್ನು ಮತ್ತೆ ವಿವರವಾಗಿ ತಿಳಿಸಿ ಹೇಳುತ್ತೇನೆ. ಈಗ ಸಮಯವೇ ಇಲ್ಲ. ಆ ಗೌಡನ ಆಳುಗಳು ನಿಮ್ಮ ತಂಗಿಯನ್ನು ಬಲಾತ್ಕರಿಸಲು ಹೊತ್ತುಕೊಂಡು ಹೋಗಿದ್ದಾರೆ. ಬೇಗ ಅವರ ಮನೆಗೆ ಹೋಗಿ ನೀವು ಇಬ್ಬರು ಅವಳು ಮಾನ ಪ್ರಾಣ ಕಾಪಾಡಪ್ಪ, ಮಾನ ಪ್ರಾಣ ಕಾಪಾಡಿರಿ. ಏನು ಆ ದೇಸಾಯಿ ನಮ್ಮ ಮನೆಯವರಿಗೆ ಕಾಲಿಟ್ಟನೆ? ಏ ದೇಸಾಯಿ, ಮುಗಿತ್ಲೇ ಮಗನ ನಿನ್ನ ಜೀವನದ ಚರಿತ್ರೆ. ಸ್ನೇಹಿತರು ಬರುತ್ತಿದ್ದಾರೆ ನಿನ್ನ ಮರಣ ಮೃದಂಗವನ್ನು ಬಾರಿಸಲು. ಹೋಗೋಣ.